ಥೈಲ್ಯಾಂಡ್ನಿಂದ ಸ್ವಿಟ್ಜರ್ಲ್ಯಾಂಡ್ವರೆಗೆ, ನೇಪಾಳದಿಂದ US ವರೆಗೆ ಭಾರತೀಯರು ದೇಶಕ್ಕೆ ಅಪಖ್ಯಾತಿಯನ್ನ ತರ್ತಾ ಇರುವಂತಹ ಕಥೆಗಳು ಹೆಚ್ಚು ಕಡಿಮೆ ದಿನ ಕೂಡ ಸುದ್ದಿ ಆಗ್ತಾ ಇವೆ. ಸಾರ್ವಜನಿಕ ಕಿರಿಕಿರಿಯಿಂದ ಹಿಡಿದು ಸ್ಥಳೀಯ ನಿಯಮಗಳನ್ನ ಅಗೌರವಿಸುವವರೆಗೆ ಮತ್ತೆ ಸಾರ್ವಜನಿಕ ಸ್ಥಳಗಳಿಗೆ ಹಾನಿ ಮಾಡುವವರೆಗೆ ಇಂತಹ ಘಟನೆಗಳು ವಿದೇಶಗಳಲ್ಲಿ ಭಾರತದ ಇಮೇಜ್ಗೆ ಅಹಿತಕರ ಚರ್ಚೆಯನ್ನು ಹುಟ್ಟುಹಾಕಿವೆ. ಅದೇ ಸಮಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಜನಾಂಗೀಯ ಮತ್ತೆ ವಲಸೆ ವಿರೋಧಿ ಜಗತ್ತಿನಲ್ಲಿ ಭಾರತೀಯರನ್ನ ಅನ್ಯಾಯವಾಗಿ ಪ್ರತ್ಯೇಕಿಸಲಾಗ್ತಾ ಇದೆ ಅಂತ ಹಲವರು ವಾದ ಮಾಡ್ತಾರೆ. ಹಾಗಾದ್ರೆ ಸತ್ಯ ಏನು? ವಿದೇಶಗಳಲ್ಲಿ ಭಾರತೀಯರ ವಿರುದ್ಧ ಯಾಕೆ ಹಗೆತನ ಹೆಚ್ಚಾಗ್ತಾ ಇದೆ? ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಭಾರತ 150 ದೇಶಗಳಲ್ಲಿ 116ನೇ ಸ್ಥಾನದಲ್ಲಿದೆ. ಅಂದ್ರೆ ಪಾಕಿಸ್ತಾನಕ್ಕಿಂತನೂ ಕೆಳಗಿದೆ. ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಬಿಟ್ರೆ ಈ ಸೂಚ್ಯಂಕ ತಪ್ಪು, ಸೋರಸ್ ಅವರಿಂದ ಹಣವನ್ನ ಪಡೆಯಲಾಗಿದೆ ಅನ್ನುವಂಥ ಮಾತುಗಳೇ ಬರ್ತವೆ. ಇನ್ನು ನಮ್ಮ ದೇಶದ ಬಗ್ಗೆ ವಿದೇಶಗಳಲ್ಲಿ ಕೆಟ್ಟ ಇಮೇಜ್ ಬೆಳೀತಾ ಇದೆ ಅನ್ನುವಂಥ ಮಾತು ತೀರಾ ಹೊಸದೇನಲ್ಲ. ಇದು ನಮ್ಮ ಜನರು ಇಲ್ಲಿನ ಹಾಗೆ ಅಲ್ಲಿಯೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಟ್ಟದಾಗಿ ವರ್ತಿಸೋದು, ರಸ್ತೆಗಳಲ್ಲಿ ತಿನ್ನೋದು ಮತ್ತೆ ಕುಡಿಯೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ನಾನ ಮಾಡೋದು, ಪ್ರತಿಯೊಂದು ನಿಯಮವನ್ನ ಮುರಿಯೋದು, ಈ ಎಲ್ಲಾ ಕಾರಣಗಳಿಗಾಗಿ ನಮ್ಮನ್ನ ಅನುಮಾನದಿಂದ ನೋಡ್ಲಾಗ್ತಾ ಇದೆ. ಅಲ್ಲಿ ನಮ್ಮನ್ನ ಸ್ನೇಹಪರ ಪ್ರವಾಸಿ ರಾಷ್ಟ್ರದಿಂದ ದೂರ ಇಡಲಾಗ್ತಾ ಇದೆ. ಮತ್ತೆ ಥೈಲ್ಯಾಂಡ್ನಿಂದ US ವರೆಗೆ ಪ್ರಪಂಚದಾದ್ಯಂತ ಕೆಟ್ಟ ಹೆಸರು ಹರಡ್ತಾ ಇದೆ. ಅರಿಜೋನಾದ ಪವಿತ್ರ ಕ್ಯಾಥೆಡ್ರಲ್ ಬಂಡೆಯನ್ನು ಹಾನಿಗೊಳಿಸಿರೋದ್ರ ಬಗ್ಗೆ ಭಾರತೀಯ ಪ್ರವಾಸಿಗರ ಮೇಲೆ ಆರೋಪ ಮಾಡಲಾಗಿದೆ. ಭಾರತೀಯರನ್ನ ಅವ್ರ ನಡವಳಿಕೆಯಿಂದಾಗಿ ಥೈಲ್ಯಾಂಡ್ನ ಯೋನಾ ಬೀಚ್ ಕ್ಲಬ್ನಿಂದ ನಿಷೇಧ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ವಿಟ್ಜರ್ಲ್ಯಾಂಡ್ನ ಹೋಟೆಲ್ನಲ್ಲಿ ಪ್ರಿಯ ಭಾರತೀಯರೇ ಆಹಾರವನ್ನ ಕದಿಯಬೇಡಿ ಅಂತ ಹೇಳುವಂತ ನೋಟಿಸ್ ಅನ್ನ ಅದು ಹೇಗೆ ಹಾಕಲಾಗಿದೆ, ಹೆಚ್ಚು ಶಬ್ದ ಮಾಡಬೇಡಿ ಇತ್ಯಾದಿ ನಿಯಮಗಳನ್ನ ಭಾರತೀಯರಿಗೆ ವಿಧಿಸಲಾಗಿದೆ. ಅಲ್ಲಿ ಭಾರತೀಯರು ವಿದೇಶದ ಅಂಗಡಿಗಳಲ್ಲಿ ಕಳ್ಳತನ ಮಾಡುವಂತಹ ವಿಡಿಯೋಗಳು ಪ್ರಪಂಚದಾದ್ಯಂತ ಹರಡ್ತಾ ಇವೆ. ನೇಪಾಳದಲ್ಲಿಯೂ ಕೂಡ ಭಾರತೀಯ ಪ್ರವಾಸಿಗರನ್ನ ಈಗ ತಡೆಯಲಾಗ್ತಾ ಇದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಾವು 78ನೇ ಸ್ಥಾನದಲ್ಲಿದ್ದೀವಿ. ನಾಗರಿಕ ಪ್ರಜ್ಞೆಯ ಕೊರತೆಯಿಂದಾಗಿ ಭಾರತೀಯರನ್ನ ಈ ರೀತಿ ಗುರಿಯಾಗಿಸಲಾಗ್ತಾ ಇದೆಯಾ? ಇದು ಜನಾಂಗೀಯತೆನಾ ಅಥವಾ ನಾವು ನಿಜವಾಗಿಯೂ ನಿಯಮಗಳನ್ನ ಮುರಿತಾ ಇದೀವ? ಲಂಡನ್ಗೆ ಹೋದ್ರೂ ಕೂಡ ನಮ್ಮ ಜನ ಪಾನ್ ಜಗಿದು ರಸ್ತೆಯಲ್ಲಿ ಉಗುಳೋದನ್ನ ಮಾತ್ರ ಬಿಡೋದಿಲ್ಲ ಅಂತ ಹೇಳಲಾಗತ್ತೆ. ನಾಗರಿಕ ಪ್ರಜ್ಞೆ ಮತ್ತೆ ಸ್ವೀಕಾರಾರ್ಹ ನಡವಳಿಕೆ ಪ್ರತಿ ದೇಶದಲ್ಲಿಯೂ ಕೂಡ ಬದಲಾಗುತ್ತೆ. ನಮ್ಮ ಯಾವುದಾದ್ರೂ ನಡೆನುಡಿಯಿಂದ ನಮ್ಮಲ್ಲಿ ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಅಂದ್ರೆ ಅದು ಎಲ್ಲಾ ಕಡೆನೂ ಹಾಗೆ ಇರಬೇಕು ಅಂತ ಇಲ್ಲ. ನಮ್ಮಲ್ಲಿ ಯಾರು ಏನೂ ಹೇಳೋದಿಲ್ಲ ಅಂತ ಅಂದ್ರೆ ಅವರಿಗದು ಸ್ವೀಕಾರಾರ್ಹ ಅಂತ ಅಲ್ಲ. ಅವ್ರು ಸುಮ್ಮನೆ ಮಾತು ಯಾಕೆ ಅಂತ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಿರಬಹುದು. ವಿದೇಶಕ್ಕೆ ಹೋದಾಗ ಅಲ್ಲಿನ ಸ್ಥಳೀಯರು, ಇತರ ಜನರು ಮತ್ತೆ ಪ್ರವಾಸಿಗರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರು ಬಹಳಷ್ಟನ್ನ ಕಲ್ತ್ಕೊಳ್ಳೋದಿಕ್ ಸಾಧ್ಯ ಇದೆ. ನಾವು ಹೊರ ದೇಶಗಳಲ್ಲಿ ಇರುವಾಗ್ಲಾದ್ರೂ ಕೂಡ ಏನ್ ಮಾಡಬೇಕು ಮತ್ತೆ ನಾವೇನ್ ಮಾಡಬಾರ್ದು ಅನ್ನೋದ್ರ ಕುರಿತು ಒಂದು ಕಲ್ಪನೆ ಇರಬೇಕು. ಭೇಟಿ ನೀಡುವಂತ ಸ್ಥಳವನ್ನ ಗೌರವಿಸೋದು ಬಹಳ ಮುಖ್ಯ ಆಗತ್ತೆ. ಅಲ್ಲಿನ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇನ್ನು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡೋದು ಖಂಡಿತವಾಗಿಯೂ ಅಸಭ್ಯತೆ. ಈ ಕಾರಣದಿಂದಾಗಿ ಅನೇಕ ದೇಶಗಳಲ್ಲಿ ಜನರು ಭಾರತೀಯರ ವಿರುದ್ಧ ಕೋಪಗೊಳ್ತಾ ಇದ್ದಾರೆ. ಈ ಜನರ ಅಗ್ಗದ ನಡವಳಿಕೆ ಮತ್ತೆ ಮೂರ್ಖತನವನ್ನ ಇನ್ನಷ್ಟು ಹೈಲೈಟ್ ಮಾಡಲಾಗ್ತಾ ಇದೆ. ಇಲ್ಲಿ ಮಾಡೋ ಹಾಗೆ ಅಲ್ಲಿಯೂ ಕೂಡ ರಸ್ತೆ ಬದಿಗಳಲ್ಲಿ ಕಸವನ್ನ ಎಸೆತಾ ಇದ್ದಾರೆ ಅನ್ನುವಂಥ ವಿಡಿಯೋಗಳು ಬರ್ತಾ ಇವೆ. ಭಾರತೀಯ ಚಾಲಕರು ಅನೇಕ ಹೈಸ್ಪೀಡ್ ಅಪಘಾತಗಳ ಘಟನೆಗಳಲ್ಲಿ ಸಿಕ್ಕಾಕೊಂಡಿದ್ದಿದೆ. ಇನ್ನು ಬೀದಿಯಲ್ಲಿ ನೃತ್ಯ ಮಾಡೋದು, ಇತರರಿಗೆ ತೊಂದರೆಯನ್ನ ಕೊಡೋದು, ಇದೆಲ್ಲವೂ ಕೂಡ ನಮ್ಮ ನಾಗರಿಕತೆಯ ಭಾಗ ಅನ್ನೋ ಹಾಗೆ ಅಲ್ಲಿ ತೋರಿಸ್ತಾ ಹೆಸರನ್ನ ಹಾಳು ಮಾಡ್ಲಾಗ್ತಾ ಇದೆ. ಆದ್ರೆ ಇನ್ನು ಕೆಲವು ಕಡೆ ನಮ್ಮವ್ರ ತಪ್ಪು ಇಲ್ಲದೆ ಇದ್ರೂ ಕೂಡ ಆಪಾದನೆ ಮಾತ್ರ ನಮ್ಮವ್ರ ಮೇಲೆ ಬಂದಿರಬಹುದು. ಇನ್ನು ಜನಾಂಗೀಯ ದ್ವೇಷದ ಕಾರಣಕ್ಕಾಗಿ ಹಾಗಾಗುವಂತ ಸಾಧ್ಯತೆ ಕೂಡ ಇದೆ. ಜನಾಂಗೀಯ ದ್ವೇಷ ಒಂದು ಅಸಹ್ಯಕರ ಸತ್ಯ. ಮತ್ತೆ ಭಾರತೀಯರ ವಿರುದ್ಧ ಜನಾಂಗೀಯ ದ್ವೇಷ ಇರೋದನ್ನು ಕೂಡ ಯಾರು ನಿರಾಕರಿಸೋದಿಕ್ ಸಾಧ್ಯ ಇಲ್ಲ. ಇವತ್ತು ಎಲ್ಲೆಡೆಗೂ ವಲಸೆ ವಿರೋಧಿ ರ್ಯಾಲಿಗಳು ನಡೀತಾ ಇವೆ. ಲಂಡನ್, ಆಸ್ಟ್ರೇಲಿಯಾ ಮತ್ತೆ ಇಲ್ಲಿಯವರೆಗೆ ಸಾಕಷ್ಟು ಶಾಂತಿಯುತ ಸ್ಥಳ ಅಂತ ಹೇಳಾಗ್ತಾ ಇದ್ದಂತ ಐಲ್ಯಾಂಡ್ ಅಲ್ಲಿಯೂ ಕೂಡ ವಲಸಿಗರ ವಿರುದ್ಧ ಪ್ರತಿಭಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ವಾಸ್ತವವಾಗಿ ಭಾರತೀಯರ ಮೇಲೆ ಜನಾಂಗೀಯ ದಾಳಿಗಳು ಕೂಡ ಪ್ರಾರಂಭ ಆಗಿವೆ. ಈ ರೀತಿ ಜನಾಂಗೀಯ ಆವೇಶ ಹೆಚ್ಚಾಗ್ತಾ ಇರುವಂತಹ ಒಂದು ವಾತಾವರಣದಲ್ಲಿ ಈ ವಿಭಜಿತ ಜಗತ್ತಿನಲ್ಲಿ ನಮ್ಮನ್ನ ದ್ವೇಷ ಮಾಡೋದಕ್ಕೆ ಜನರಿಗೆ ಇನ್ನಷ್ಟು ಕಾರಣಗಳನ್ನ ನಾವೇ ಕೈಯಾರೆ ನೀಡದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಅವಶ್ಯ. ಮೊದಲು ನಾವು ಸ್ಥಳೀಯ ನಿಯಮಗಳನ್ನ ಪಾಲಿಸಬೇಕು. ಇಲ್ಲಿ ಅಂತಹ ತಪ್ಪುಗಳಿಗೆಲ್ಲ ಶಿಕ್ಷೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ವಿದೇಶದಲ್ಲಿಯೂ ಕೂಡ ಅದು ನಡೆಯುತ್ತೆ ಅನ್ನುವಂಥ ಒಂದು ಭಾವನೆ ಜನರಿಗೀಗ ಬಂದುಬಿಟ್ಟಿದೆ. ಆದ್ರೆ ಅದು ಆ ರೀತಿ ನಡೆಯೋದಿಲ್ಲ. ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಭಾರತೀಯರನ್ನ ಈಗ ಮಹಿಳೆಯರ ಪಾಲಿಗೆ ಅಸುರಕ್ಷಿತ ಅಂತ ನೋಡ್ಲಾಗ್ತಾ ಇದೆ. ಭಾರತೀಯರನ್ನ ಅನುಮಾನದಿಂದ ನೋಡ್ಲಾಗ್ತಾ ಇದೆ. ಅದಕ್ಕಿಂತ ಕೆಟ್ಟದು ಅಂತ ಅಂದ್ರೆ ಮಕ್ಕಳ ಮೇಲಿನ ದೌರ್ಜನ್ಯ, ಮಕ್ಕಳ ಶೋಷಣೆಯ ಪ್ರಕರಣಗಳಲ್ಲಿಯೂ ಕೂಡ ನಮ್ಮ ಜನರ ಹೆಸರು ಸೇರ್ಕೊಳ್ತಾ ಇದೆ. ಜನಾಂಗೀಯತೆ ಇದೆ ಅಂತ ಒಪ್ಕೊಂಡ್ರು ನಾವು ಮಾಡುವಂಥ ಎಡವಟ್ಟುಗಳು ಕೂಡ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆಗೆ ಕಾರಣ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಹಾಗಾಗಿ
ನಮ್ಮಿಂದ ಆದ ತಪ್ಪಿಗೆ ಪಶ್ಚಾತ್ತಾಪವನ್ನು ನಾವು ಪಡಲೇಬೇಕಾಗಿದೆ. ಭಾರತೀಯರು ಒಳ್ಳೆಯ ಕೆಲಸವನ್ನ ಮಾಡೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ಅಂತ ಉದಾಹರಣೆಗಳು ಬಹಳಷ್ಟಿವೆ. ಕೆಲವು ದಶಕಗಳ ಹಿಂದೆ ಅಮೆರಿಕನ್ರು ಮತ್ತು ಬ್ರಿಟಿಷ್ ಪ್ರವಾಸಿಗರನ್ನ ಪ್ರಪಂಚದಾದ್ಯಂತ ದ್ವೇಷ ಮಾಡಲಾಗ್ತಾ ಇತ್ತು. ನಂತರ ಅವ್ರು ತಮ್ಮ ನಡತೆಯನ್ನ ಬದಲಾಯಿಸಿಕೊಂಡ್ರು ಮತ್ತೆ ತಮ್ಮ ದುರಹಂಕಾರವನ್ನ ಕಡಿಮೆ ಮಾಡಿಕೊಂಡ್ರು. ಸ್ಥಳೀಯ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಂತ ಅವ್ರಿಗೆ ಮನವರಿಕೆ ಆಯಿತು. ಬ್ರಿಟನ್ ತನ್ನ ಕುಖ್ಯಾತ ಫುಟ್ಬಾಲ್ ಗುಂಡಾಗಳನ್ನ ಸುಧಾರಿಸೋದಕ್ಕೆ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿತು. ನಾವು ಕೂಡ ಈಗ ಅದನ್ನೇ ಮಾಡಬೇಕಾಗಿದೆ. ಬಾಲಿವುಡ್ ಸಿನಿಮಾಗಳನ್ನ ನೋಡ್ಬಿಟ್ಟು ನಾವು ಎಲ್ಲಿ ಹೋಗಿ ಏನೇ ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಒಂದು ಮೂರ್ಖತನವನ್ನ ಪ್ರದರ್ಶಿಸಬಾರದು. ನಮ್ಮ ದೇಶದಲ್ಲಿ ಸಾರ್ವಜನಿಕ ಸ್ಥಳ ಮತ್ತೆ ಖಾಸಗಿ ಸ್ಥಳದ ನಡುವೆ ಯಾವುದೇ ವ್ಯತ್ಯಾಸನೇ ಇಲ್ಲ. ಇಲ್ಲಿ ರಸ್ತೆ, ಸಾರ್ವಜನಿಕ ಕಟ್ಟಡ ಅಂತ ನೋಡ್ದೇನೆ ಪಾನನ ಉಗುಳ್ತಾರೆ. ಇಲ್ಲಿ ಥಿಯೇಟರ್ನೊಳಗೆ ಕಿರುಚಾಡಿ ಕುಣಿದ ಹಾಗೆ ಹೊರದೇಶದಲ್ಲೂ ಮಾಡಲಾಗತ್ತೆ. ವಿಮಾನದಲ್ಲಿ ಕುಣಿಯಲಾಗತ್ತೆ. ಮೌನ ಬಯಸುವವ್ರ ನಡುವೆ ಮಾತಾಡಿ ಕಿರಿಕಿರಿಯನ್ನು ಉಂಟು ಮಾಡಲಾಗತ್ತೆ. ಪ್ರತಿಯೊಬ್ಬ ಭಾರತೀಯ ಪ್ರವಾಸಿ ಅಥವಾ ಕೆಲಸಗಾರ ವಿದೇಶದಲ್ಲಿ ಭಾರತದ ಅನಧಿಕೃತ ರಾಯಭಾರಿ ಅನ್ನೋದನ್ನ ಮೊದಲು ನೆನಪಲ್ಲಿಡಬೇಕು. ಅಲ್ಲಿಗೆ ತಕ್ಕ ರೀತಿಯಲ್ಲಿ ವರ್ತಿಸದೆ ಹೋದ್ರೆ, ಇಲ್ಲಿ ಮನೆಯೊಳಗೆ ಕಲ್ತಿರುವಂತಹ ಚಾಳಿಯನ್ನೇ ಅಲ್ಲೂ ಕೂಡ ತೋರಿಸೋದಿಕ್ ಹೋದ್ರೆ ನಮ್ಮ ದೇಶದ ಇಮೇಜ್ ಅನ್ನ ಹಾಳು ಮಾಡಿದಾಗ ಆಗತ್ತೆ. ಇತರರ ರೀತಿ ನೀತಿ ಸಂಸ್ಕೃತಿಯನ್ನ ಗೌರವಿಸಿ ನಮ್ಮನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಇತರರು ಕೂಡ ನಮ್ಮನ್ನ ಗೌರವಿಸ್ತಾರೆ ಅಲ್ವಾ? ವೀಕ್ಷಕರೇ, ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ಕೂಡ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.